ದರ್ಶನ್ ತಮ್ಮನ್ನು ನೋಡ್ಕೋತಾ ಇಲ್ಲ, ತಮ್ಮ 1 BHK ಮನೇಲಿದ್ದಾನೆ. ಯಾರು ಸರ್ ಹೋಗಿ ಹೇಳಿದ್ರು ಅವ್ರಿಗೆ? ವಾಸ್ತವ ಏನು ಸರ್ ಅದು ಆ್ಯಕ್ಚುಲಾಗಿ? ತುಂಬ ಚೆನ್ನಾಗಿದ್ದೀನಿ ಸರ್. ಈಗ ನಾನು ಹೇಳಿದ್ರೆ ತಪ್ಪಾಗುತ್ತೆ. ನನ್ನ ಜೊತೆಲಿರೋರ ಹತ್ರ ನೀವೇ ಕೇಳಿ. ಅದ್ರ ಬಗ್ಗೆ ನನ್ನ ಫ್ರೆಂಡ್ ಕವಿರಾಜ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಮ್ಮ ಟೀಮಲ್ಲಿದ್ದು ಎಚ್ ವಾಸು ಸರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಯಾರ ಹತ್ರ ಬೇಕಾದ್ರೂ ಹೋಗಿ ಕೇಳಿ ನೀವು, ನನ್ನ ಸುತ್ತ ಇರೋರು ದಿನಕರ್ ಹೆಂಗಿದ್ದಾನೆ ಅಂತ, ಅಂದರೆ ಅವ್ನ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂತ ಅವರೇ ಹೇಳ್ತಾರೆ. ಅನುಕೂಲವಾಗಿದ್ದೀನಿ ಸರ್, ನೆಮ್ಮದಿಯಾಗಿದ್ದೀನಿ. ಹೌದು, ಬಾಡಿಗೆ ಮನೇಲಿದ್ದೀನಿ. ನನ್ನೊಂದು ವಿಷನ್ ಇದೆ, ಮನೇನ ಈ ಥರ ಕಟ್ಟಿದ್ರೆ ಈ ಥರ ಕಟ್ಕೋಬೇಕು ಅಂತ. ಅದಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ನಾನು ಸಿನಿಮಾಗೆ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ನಮ್ಮಮ್ಮ ಹೇಳಿದರು, ಫಸ್ಟು ನೀನು ಇನ್ಕಮ್ ಬರೋಂಗೆ ಮಾಡ್ಕೋ, ಆಮೇಲಿಂದ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಅವನ ಮೈಂಡು ಎಷ್ಟು ಫ್ರೀ ಆಗಿರುತ್ತೆ, ಅವನ ತಲೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರೆಷರ್ ಇರಬಾರ್ದು, ಜೀವನ ನಡೆಯೋಕ್ಕೆ ತೊಂದರೆ ಅನ್ನೋದು ಇರಬಾರ್ದು ಅಂತ ಫಸ್ಟು ಇನ್ಕಮ್ ಬರೋಂಗೆ ಮಾಡ್ಕೊ ಅಂದರು. ಫಸ್ಟೆಲ್ಲ ಬಂದಿದ್ದ ಸಿನಿಮಾಲೆಲ್ಲ ಇನ್ಕಮ್ ಬರೋಂಗೆ ಹಾಕ್ಕೊಂಡಿದ್ದೀನಿ. ಮನೆ ಯಾವಾಗ ಬೇಕಾದ್ರೂ ಕಟ್ಬೋದು ಸರ್.